ನೀನು ಹೇಳು ಮುಂದೇನಾಯ್ತು ಅಂತ. ಜಟಾಸುರನ ಸಾಯಿಸಿದ ಮೇಲೆ ಪಾಂಡವರು ಮತ್ತೆ ರಿಟರ್ನ್ ನರನಾರಾಯಣ ಅವರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲೇ ಅರ್ಜುನನ ಆಗಮನಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಕೆಲವು ದಿನಗಳ ನಂತರ ಅಲ್ಲಿಂದ ಅತಿಶಯನ ಅವರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಅತಿಶಯನ ಮಹರ್ಷಿಗಳು ಅವರಿಗೆ ಒಳ್ಳೊಳ್ಳೆ ವಿಷಯಗಳನ್ನ ಪ್ರದರ್ಶಿಸ್ತಾರೆ. ಹಾಗೆ ಅಲ್ಲಿರೋ ಸುತ್ತಮುತ್ತ ಪ್ರದೇಶಗಳು, ಪರ್ವತಗಳ ಬಗ್ಗೆ ಕೂಡ ವಿವರಿಸ್ತಾರೆ. ಹಾಗೆ ಇಲ್ಲಿಂದ ಒಂದು ಪರ್ವತ ದಾಟಿದ್ರೆ ದೇವತೆಗಳ ಹಾಗೂ ರಾಕ್ಷಸರ ಪರ್ವತ ಕೂಡ ಇದೆ ಅಂತ ಹೇಳ್ತಾರೆ. ಈ ಪರ್ವತದಲ್ಲಿ ಬಗೆ ಬಗೆಯ ಹಣ್ಣುಗಳಿವೆ. ಅವುಗಳನ್ನ ತಿನ್ನುತ್ತಾ ಅರ್ಜುನ ಬರೋವರೆಗೆ ನೀವು ಆನಂದದಿಂದ ಇರಿ, ಹಾಗೆ ನೀವು ಕೇರ್ಫುಲ್ ಆಗಿ ಕೂಡ ಇರಿ ಅಂತ ಹೇಳ್ತಾನೆ. ಹಾಗೆ ಪಾಂಡವರು ಕೂಡ ಅವರ ಮಾತಿನಂತೆ ಇರ್ತಾರೆ. ಹೀಗೆ ಒಂದು ದಿನ ಭೀಮ ದ್ರೌಪದಿ ಕುಳಿತು ಮಾತನಾಡ್ತಿರ್ಬೇಕಾದ್ರೆ ದ್ರೌಪದಿ ಭೀಮನ ಹತ್ರ, ಇಲ್ಲಿ ಪಕ್ಕದಲ್ಲಿ ರಾಕ್ಷಸರ ಪರ್ವತ ಇದೆ, ಅದರಿಂದ ಈ ಪರ್ವತಕ್ಕೆ ಕಷ್ಟ ಬರಬಹುದು. ಈ ಪರ್ವತವನ್ನು ಆ ರಾಕ್ಷಸರಿಂದ ಮುಕ್ತಿಗೊಳಿಸುವ ಕಾರ್ಯ ನಿಂದು, ಹಾಗೆ ನಾವು ಭಯ ಇರಲಾರ್ದೆ ತಿರುಗಿ ಹೋಗಬಹುದು ಅಂತ ಅಂತಾಳೆ. ದ್ರೌಪದಿಯ ಮಾತನ್ನು ಕೇಳಿ ಭೀಮ ನನ್ನ ಆಯುಧಗಳನ್ನು ಧರಿಸಿ ಇನ್ನೊಂದು ಪರ್ವತಕ್ಕೆ ಹಾರ್ತಾನೆ. ಆ ಪರ್ವತದಲ್ಲಿ ಬಂಗಾರದಿಂದ ಮಾಡಿರೋ ಒಂದು ಕುಬೇರನ ನಿವಾಸ ನೋಡ್ತಾನೆ. ಅಲ್ಲಿ ಭೀಮ ಶತ್ರುಗಳನ್ನ ಭಯಪಡಿಸಲು ಶಂಖವನ್ನು ಹೂಡ್ತಾನೆ. ಆಗ ಅಲ್ಲಿ ಎಲ್ಲ ರಾಕ್ಷಸರು, ಗಂಧರ್ವರು, ಯಕ್ಷರು ಬರ್ತಾರೆ. ಆಗ ಭೀಮ ಮತ್ತೆ ಆ ರಾಕ್ಷಸರ ನಡುವೆ ಯುದ್ಧ ನಡೆಯುತ್ತೆ. ಭೀಮನ ಶಕ್ತಿ ಬಲಕ್ಕೆ ಆ ರಾಕ್ಷಸರೆಲ್ಲ ಒದ್ದಾಡಿ ಹೋಗ್ತಾರೆ. ಭೀಮ ಹೊಡೆದಿರೋ ಏಟಿಗೆ ಜೋರಾಗಿ ಶಬ್ದ ಕೇಳಿ ಬರುತ್ತೆ. ಆ ಶಬ್ದ ಏನೆಂದು ಧರ್ಮರಾಜ, ನಕುಲ, ಸಹದೇವ ಪರ್ವತದ ಮೇಲೆ ನಿಂತು ಭೀಮನನ್ನ ನೋಡ್ತಾರೆ. ಇದನ್ನು ನೋಡಿದ ಧರ್ಮರಾಜ, ಭೀಮ ನೀನು ನಿನ್ನ ಸಾಹಸದಿಂದ ಮಾಡಿರೋದು ಸರಿಯಾದ ಅಲ್ಲ, ತುಂಬಾ ಪಾಪದ ಕೆಲಸ ಮಾಡಿದೀಯಾ ಅಂತ ಹೇಳ್ತಾನೆ. ಇನ್ನು ಇತ್ತ ಕೆಲವು ರಾಕ್ಷಸರು ಕುಬೇರನ ಹತ್ರ ಹೋಗಿ ನಡೆದಿದ್ದೆಲ್ಲ ವಿಷಯನ ಹೇಳ್ತಾರೆ. ಆಗ ಕುಬೇರ ತನ್ನ ಯಕ್ಷರ ಜೊತೆ ಆಯುಧಗಳನ್ನು ಹಿಡ್ಕೊಂಡು ಭೀಮನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆದ್ರೆ ಧರ್ಮರಾಜ ಕುಬೇರನ ಹತ್ರ ನನ್ನ ತಮ್ಮ ಮಾಡಿದ ತಪ್ಪಿಗೆ ಕ್ಷಮಿಸಬೇಕು ಅಂತ ಕೇಳ್ತಾನೆ. ಆದ್ರೆ ಭೀಮ ಮಾತ್ರ ಅವನಿಗೆ ಅವನ ಮೇಲೆ ಸ್ವಲ್ಪ ಅಂಜಿಕೆ ಇಲ್ಲದೆ ಹಾಗೆ ನಿಂತಿರ್ತಾನೆ. ಆಗ ಕುಬೇರ ಧರ್ಮರಾಜನಿಗೆ, ಕುಂತಿಪುತ್ರ ಹೆದರಬೇಡ, ನನಗೆ ಇವತ್ತು ನಿನ್ನ ತಮ್ಮನಿಂದ ಶಾಪ ವಿಮುಕ್ತಿಯಾಗಿದೆ ಅಂತ ಹೇಳ್ತಾನೆ. ಇನ್ನು ಕುಬೇರನಿಗೆ ಶಾಪನ? ಅದೇನು, ಯಾರು ಕೊಟ್ಟಿರ್ತಾರೆ? ಅಗಸ್ತ್ಯ ಮಹರ್ಷಿಗಳು ಕುಬೇರನಿಗೆ ಶಾಪ ಕೊಟ್ಟಿರ್ತಾರೆ. ಅವನಲ್ಲಿ ಎಷ್ಟೇ ಸಂಪತ್ತು, ಐಶ್ವರ್ಯ, ಬಲ ಇದ್ರೂ ಯಾವುದು ನೆಮ್ಮದಿ ಕೊಡಲ್ಲ. ಒಬ್ಬ ಮಾನವದಿಂದ ನಿನ್ನ ಸೈನ್ಯ ಸಂಹಾರವಾದಾಗ ಅದು ಮತ್ತೆ ಮರಳಿ ಸಿಗುತ್ತೆ ಅಂತ.